ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಹಂಗೋ ಹಿಂಗೋ ಭದ್ರ ವಿದ್ಯಾನ ಮೇಲೆ ಕತ್ತಿಸ್ತಾನೆ. ವಿದ್ಯಾ ಮರಕ್ಕೆ ಬೇರನ್ನ ಕಟ್ಟಿ ಮತ್ತೆ ಭದ್ರನ ಮೇಲೆ ಕೇಳ್ಕೊತಾಳೆ. ವಿದ್ಯಾ ಅಂತೂ ಇಂತೂ ಗುಂಡಿಯಿಂದ ಎದ್ದಾಚೆ ಬಂದ್ಬಿಟ್ವಿ ಅಂತ ಭದ್ರ ಹೇಳಿ ಮಳೆಯಲ್ಲಿ ನೆನಿತಾ ಇರ್ತಾನೆ. ಅಲ್ಲ ಗೌಡ್ರೆ, ಮಳೇಲಿ ನೆಂದ್ರೆ ಶೀತ ಆಗಕ್ಕಿಲ್ವೇ? ಇದೆಲ್ಲ ನಿಮಗೆ ಬೇಕಿತ್ತೆ ಅಂತ ಕೇಳ್ತಾಳೆ ವಿದ್ಯಾ. ಅವ್ವ ನೋಡೋಕ್ಕಿಂತ ಮುಂಚೆ ನನಗೆ ಕಷ್ಟ ಆಗ್ತಾ ಇತ್ತು, ಆದರೆ ಒಂದ್ಕಿತ ಅವ್ವ ನೋಡಿದ್ಮ್ಯಾಕೆ ನಮ್ಮವ್ವ ನಮ್ಮ ಮಗಳಾಗಿ ಹುಟ್ಟು ಬರ್ತಾಳೆ ಅಂತ ಖುಷಿ ಆಗೋಯ್ತು. ನನ್ನ ಕಷ್ಟ ಎಲ್ಲ ಮಂಗಮಾಯ ಆಗೋಯ್ತು ಅಂತ ಕಿರ್ಚುತ್ತಾನೆ ಭದ್ರ. ದೇವ್ರೆ, ಯಾಕೆ ಹಿಂಗೆ ನನ್ನ ಪಾಪದವರೇನ ದಿನದಿಂದ ದಿನಕ್ಕೆ ಹೆಚ್ಚು ಮಾಡ್ತಾ ಇದೀಯಾ? ನನ್ನ ಗಂಡನಿಗೆ ದ್ರೋಹ ಮಾಡಿ ನಾನು ಯಾವ ನರ್ಕಕ್ಕೆ ಹೋಗ್ಲಿ? ಈಗೇನಾದರೂ ಈ ಹೂ ತಗೊಂಡೋಗಿ ದೇವ್ರ ಮುಂದೆ ಇಟ್ಟು ದೀಪ ಹಚ್ಚಿದ ಹೋದರೆ ಅವ್ರ ಮನಸ್ಸು ಒಡೆದೋಗ್ತದೆ. ಈಗ ನಾನೇನು ಮಾಡಲಿ ಅಂತ ಅಳ್ತಾ ಇರ್ತಾಳೆ ವಿದ್ಯಾ ಮನಸ್ಸಿನಲ್ಲಿ ಅಂದ್ಕೊಂಡು. ಏನು ಯೋಚನೆ ಮಾಡ್ತಾ ಇದ್ದೀಯಾ ಅಂತಾನೆ ಭದ್ರ ತಲೆ ಅಲ್ಲಾಡಿಸ್ತಾಳೆ ವಿದ್ಯಾ. ಎಷ್ಟು ಬಿರಿನೇ ದೇವ್ರ ಮುಂದೆ ಹೂವು ಇಟ್ಟು ದೀಪ ಹಚ್ತೀನೋ ಅನ್ನಿಸ್ತೈತೆ. ನೋಡ್ತಾ ಇರೋ ಆ ದೇವಿ ನಮ್ಮವ್ವನ್ನ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಂಗೆ ಮಾಡ್ತಾಳೆ. ಮೊದಲೇ ಆನೆ ಬಂದಿರೋ ಜಾಗ, ಹೋಗುವ ಬಾ ಅಂತ ಹೇಳ್ತಾನೆ ಭದ್ರ. ಅಲ್ಲಿಂದ ಇಬ್ರು ಹೊರಟೋಗ್ತಾರೆ. ಮುಕುಂದ್ ಎನಿ ಮೂಮೆಂಟ್ಸ್ ಅಂತ ಕೇಳ್ತಾರೆ ಫಾರೆಸ್ಟ್ ಆಫೀಸರು. ನಮಗೆ ಅವ್ರ ಬಗ್ಗೆ ಯಾವ ಸುಳಿವು ಸಿಗ್ತಿಲ್ಲ ಅರೆ ಮುಕುಂದು. ನೋಡಿ, ಇವತ್ತೇನಾದರೂ ಸರಿ, ಅವ್ರನ್ನ ಫೈಂಡ್ ಔಟ್ ಮಾಡಲೇಬೇಕು ಅಂತ ಹೇಳಿ ಡ್ರೋನ್ನ ಬಿಡ್ತಾರೆ ಮೇಲಕ್ಕೆ. ಇತ್ತ ವಿದ್ಯಾನನ್ನು ಭದ್ರ ಮರದ ಮೇಲೆ ಕುತ್ಕೊಂಡಿರ್ತಾರೆ. ಭದ್ರ ಡ್ರೋನ್ ನೋಡಿ, ಇದು ಡ್ರೋನ್ ಅಲ್ವೇ ಅಂತಾನೆ ವಿದ್ಯಾಗೆ. ಹೌದು ಗೌಡ್ರೆ ಅಂತಾಳೆ ವಿದ್ಯಾ. ಇತ್ತ ಫಾರೆಸ್ಟ್ ಆಫೀಸರು, ಎಸ್ ಇದವ್ರೆ, ನಾವು ಅನ್ಕೊಂಡಿದ್ದಂಗೆ ಅವರು ಇಬ್ರು ಬೇರೆ ಬೇರೆ ಇಲ್ಲ, ಜೊತೆಲ್ಲೇ ಅವರೇ. ನೋಡಿ, ಅವರು ಇಲ್ಲಿಂದ ಎಷ್ಟು ದೂರದಲ್ಲೇ ಇದ್ದಾರೆ ಅಂತ ಚೆಕ್ ಮಾಡಿ ಅಂತ ಹೇಳ್ತಾರೆ ಆಫೀಸರು. 500 ಮೀಟರ್ ಅಲ್ಲಿ ಇದ್ದಾರೆ ಸರ್ ಅಂತಾರೆ ಆಫೀಸರು. ವಿದ್ಯಾ ಅವರೇ, ಭದ್ರೇಗೌಡ್ರೆ, ನಾವು ಕೂಗ್ತಾ ಇರೋದು ನಿಮ್ಗೆ ಕೇಳಿಸ್ತಾ ಇದ್ರೆ ಧೈರ್ಯವಾಗಿ ಅಲ್ಲೇ ಇರಿ, ನೀವು ಇರೋ ಜಾಗಕ್ಕೆ ಬರ್ತೀರಿ ಅಂತ ಅನೌನ್ಸ್ ಮಾಡ್ತಿರ್ತಾರೆ ಫಾರೆಸ್ಟ್ ಆಫೀಸರು. ಭದ್ರೇಗೌಡ್ರೆ, ವಿದ್ಯಾ ಅವರೇ, ನೀವು ಸೇಫ್ ಆಗಿದ್ದೀರಲ್ಲ ಅಂತ ಕೇಳ್ತಾರೆ ಆಫೀಸರು. ನಾವು ಸೇಫ್ ಆಗಿದ್ದೀರಿ ಅಂತ ಹೇಳ್ತಾರೆ ವಿದ್ಯಾನು ಮತ್ತೆ ಭದ್ರ. ಬನ್ನಿ ಅವ್ರಿರೋ ಜಾಗಕ್ಕೆ ಹೋಗೋಣ ಅಂತ ಅವ್ರನ್ನ ಕರ್ಕೊಂಡು ಬರ್ತಾರೆ. ಇತ್ತ ಶಿವರಾಮೇಗೌಡರು ಕಾಡೊಳಗೆ ಬರಬೇಕು ಅಂತ ಹಠ ಮಾಡ್ಕೊಂಡು ಕೂತಿರ್ತಾರೆ. ಸರ್ ಅಂತ ಪೊಲೀಸರು, ಅಲ್ಲಿಂದ ಇಲ್ಲಿಗೆ ಗಂಟ ಏನೋ ಬಂದ್ರಿ ಸರ್, ಇಲ್ಲಿಂದ ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ ಸರ್, ಕಾಡೆಲ್ಲ ದಟ್ಟವಾಗಿದೆ, ಪ್ಲೀಸ್ ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ ಸರ್ ಅಂತ ಇರ್ತಾರೆ ಪೊಲೀಸು. ಶಿವರಾಮೇಗೌಡರು ಮುಂದಕ್ಕಂತ ಬರ್ತಾರೆ. 1 ನಿಮಿಷ ಸರ್ ಅಂತ ಹೇಳಿ ಫೋನ್ ಅಟೆಂಡ್ ಮಾಡ್ತಾರೆ ಪೊಲೀಸು. ಫಾರೆಸ್ಟ್ ಆಫೀಸರು ಫೋನ್ ಮಾಡಿರ್ತಾರೆ, ಸರ್ ಸಿಕ್ಕಿದ್ರು, ಆಪರೇಷನ್ ಸಕ್ಸಸ್ ಅಂತ. ಇದನ್ನು ಕೇಳಿ ಎಲ್ಲರೂ ಸಂತೋಷ ಪಡ್ತಾರೆ. ಸರಿ, ಓಕೆ ಸರ್, ಇನ್ನು ನಾವು ಮುಂದಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಸರ್ ಅಂತಾರೆ ಪೊಲೀಸು. ನಮ್ಮ ಆಫೀಸರ್ಸು ನಿಮ್ಮ ಮಗ ಸೊಸೆನ ಸೇಫಾಗಿ ಕಂಡಿಡ್ದಿದ್ದಾರೆ ಸರ್ ಅಂತ ಪೊಲೀಸ್ ಹೇಳ್ತಾರೆ. ಕೊನೆಗೂ ಕೈ ಬಿಡ್ಲಿಲ್ಲ ತಾಯಿ, ನಮ್ಮ ಮಗ ಸೊಸೆನ ನಮಗೆ ಕೊಟ್ಬಿಟ್ಟೆ ಅಂತ ಕೈ ಮುಗ್ದು ಬೇಡ್ತಿರ್ತಾಳೆ ಮೋಹನ. ಅಮ್ಮ ತಾಯಿ, ನೀನು ನಮ್ಮ ಕೈ ಬಿಡಲಿಲ್ಲ, ನಂಬಿಕೆನ ಉಳಿಸ್ಕೊಟ್ಬಿಟ್ಟೆ ಅಂತ ಕೈ ಮುಗ್ದು ಶಿವರಾಮೇಗೌಡರು ಅಳ್ತಿರ್ತಾರೆ. ಅಲ್ಲಿಗೆ ಗೋವಿಂದೇಗೌಡರು ಮತ್ತು ಕ್ವಾಟ್ಲೆ ಬರ್ತಾರೆ. ಮಾವಯ್ಯ ಅಂತ ಕ್ವಾಟ್ಲೆ, ಅಣ್ಣ ಅತ್ತಿಗೆ ಅಂತ ಗೋವಿಂದೇಗೌಡರು. ಇವ್ರನ್ನ ನೋಡಿ ಶಿವರಾಮೇಗೌಡರು, ಗೋವಿಂದ ಕ್ವಾಟ್ಲೆ ನೀವೇ ಹಾಕ್ಲಾ ಬರೋಕೋದ್ರಿ ಅಂತಾರೆ. ಮನಸ್ಸು ತಡಿಲಿಲ್ಲ ಕಣ ಇಲ್ಲಿ ಏನಾಗಿದ್ದದೋ ಏನೋ ಅಂತ ಹೊರಟು ಬಂದ್ಬಿಟ್ವಿ ಅಂದಂಗೆ ವಿದ್ಯಾನ್ನು ಭದ್ರ ಅಂತಾರೆ ಗೋವಿಂದೇಗೌಡರು. ನಾವು ಬಂದಿದ್ದು ಚಿಕ್ಕುದೇವಿ ನಮ್ಮ ಕೈ ಬಿಡ್ಲಿಲ್ಲ ಗೋವಿಂದ, ಇಬ್ರು ಸಿಕ್ಬಿಟ್ರು, ನನ್ನ ಮಗ ನನ್ನ ಸೊಸೆ ವಾಪಸ್ ಬತ್ತಾವ್ರೆ. ಹೂಕಂಡ್ಲ, ಈಗ ತಾನೇ ಮೆಸೇಜ್ ಬಂತು, ಇಬ್ಬರನ್ನೂ ಕರ್ಕ ಬತ್ತಾವ್ರಂತೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಕಂಟ್ಕ ಕಳ್ದದೆ, ಇನ್ ಮುಂದೆ ನಮ್ಮ ಹೆಜ್ಜೆ ದಾರಿಗೂ ಸುಗಮವಾಗಿ ಇರ್ತೈತೆ ಬಿಡಣ್ಣ ಅಂತಾನೆ ಗೋವಿಂದ. ಅವ್ವ ಅಂತಾಳೆ ಮೋಹನ, ಕತ್ಲು ಕಳ್ದೈತೆ, ಬೆಳಕು ಬರೋ ಸೂಚನೆ ಸಿಕ್ಕೈತೆ, ಮುಂದೆ ಬದುಕು ನಂಗೆ ಅರಳ್ತೈತೆ, ನೀನೇನು ಚಿಂತೆ ಮಾಡ್ಬೇಡವ್ವ, ಧೈರ್ಯವಾಗಿರು ಅಂತ ಅಜ್ಜಿ ಹೇಳ್ತಾರೆ. ಸರಿ ಅವ್ವ ಅಂತಾಳೆ ಮೋಹನ. ಗೋವಿಂದ, ನಡೀರಿ, ಆ ಗುಡಿ ಮಂಡೆ ರಸ್ತೆ ಹತ್ರ ಕಾಯಮ್ಮ, ಅಲ್ಲಿಗೆ ಬಂದ್ರು ಬರ್ಬೋದು ಅಂತಾನೆ ಶಿವರಾಮೇಗೌಡ. ಅಲ್ಲಿಗೆ ವಿದ್ಯಾನನ್ನು ಭದ್ರ ಬರ್ತಾರೆ. ಮಗ ಭದ್ರ ಅಂತ ಹೇಳಿ ತಬ್ಕೊಂಡು, ನಿನ್ಗೇನು ಆಗಿಲ್ವಲ್ಲ ಮಗ ಅಂತ ಕೇಳ್ತಾರೆ ಶಿವರಾಮೇಗೌಡರು. ನನ್ಗೇನು ಆಗಿಲ್ಲ ಅಪ್ಪಯ್ಯ, ನೋಡು ಸಂದಾಗೆ ಇದ್ದೀನಲ್ಲ ಅಂತಾರೆ ಭದ್ರೇಗೌಡ. ನನ್ಗೀಗ ಜೀವ ಬಂತು ಕಣ್ಲ, ನಿನ್ನ ನೋಡದೆ ಜೀವನೇ ಹೊಂಟೋಗಿತ್ತು, ನಿನ್ಗೇನಾದ್ರೂ ಆಗಿದ್ರೆ ನಾನು ಬದುಕಿರ್ತಿರ್ಲಿಲ್ಲ ಮಗ ಅಂತ ಹೇಳ್ಬಿಟ್ಟು ಅಳ್ತಿರ್ತಾರೆ ಶಿವರಾಮೇಗೌಡರು. ಸಮಾಧಾನ ಮಾಡ್ಕೋಪಯ್ಯ, ನನ್ಗೇನು ಆಗಿಲ್ಲ ಅಂತಾರೆ ಭದ್ರೇಗೌಡ. ನಿನ್ನ ಆಶೀರ್ವಾದ, ಪ್ರೀತಿ, ರಕ್ಷೆ ನನ್ನ ಮೇಲೆ ಇರ್ಬೇಕಾದ್ರೆ ನನ್ಗೇನಾಗ್ತದೆ ಹೇಳು ಅಂತ ಭದ್ರ ಹೇಳ್ತಾನೆ. ಗೋವಿಂದ, ಪರಿಸ್ಥಿತಿ ಹಿಂಗೆಲ್ಲ ಇದ್ರೂ ಆ ಮಗ ಅಲ್ಲಿಗೆ ಹೋಗೋದು ಏನ್ಲ ಇತ್ತು
ಅಂತ ಶಿವರಾಮೇಗೌಡರು ಕೇಳ್ತಾರೆ. ಅಲ್ಲ ಕಣವ್ವ, ನೀನ್ ಯಾಕವ್ವ ಹೋಗೋದೆ ಅಂತ ಗೋವಿಂದೇಗೌಡರು ಕೇಳ್ತಾರೆ. ಇವ್ರು ಎಲ್ಲೋ ಅನ್ನ ನೀರು ಇಲ್ದೆ ಕಾಡು ಪ್ರಾಣಿಗಳ ಮಧ್ಯೆ ಒದ್ದಾಡ್ತಿರ್ಬೇಕಾದ್ರೆ ನನಗ್ ನೆಮ್ಮದಿಯಾಗಿರಕ್ಕಾಗ್ಲಿಲ್ಲ ಮಾವಯ್ಯ. ಎಲ್ಲಿ ಅವ್ರಿಗೇನೋ ಆಗೋಗೋದೋ ಅಂತ ಶಾನೆ ಹೆದರಿಕೆ ಆಗೋಯ್ತು. ಅದ್ರಲ್ಲೂ ಅವ್ರ ಗಡಿಯಾರ ಸಿಕ್ಕದ್ಮೇಲೆ ಅಂತೂ ನನ್ನ ಜೀವ ಒಂದು ಕ್ಷಣ ಹೋದಂಗಾಯ್ತು ಮಾವಯ್ಯ. ಎಲ್ಲೋ ಒಂದ್ ಕಡೆ ನನ್ನ ಗಂಡನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅಂತ ಭಯ ಶುರುವಾಗೋಯ್ತು. ಇದ್ರೂ ಹೋದ್ರು ಇವ್ರ ಜೊತೆನೆ ಅಂತ ತೀರ್ಮಾನ ಮಾಡಿ ಅದ್ಯಾವ್ರ ಮೇಲೆ ಭಾರ ಹಾಕಿ ಹೊಂಟೋಗ್ಬಿಟ್ಟೆ ಅಂತ ವಿದ್ಯೆ ಹೇಳ್ತಾಳೆ. ಅಲ್ಲ ಗೋವಿಂದ, ಈಗ ಅವಳು ಒಬ್ಳೇ ಅಲ್ಲ, ನಮ್ಮ ವಂಶದ ಕುಡಿ ಅವಳ ಹೊಟ್ಟೆಗೆ ಬೆಳಗಿತೈತೆ. 2 ಜೀವ ಕಣ್ಲ. ಅವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಹೆಂಗಲ್ಲ ಅಂತ ಹೇಳ್ತಿರ್ತಾರೆ ಶಿವರಾಮೇಗೌಡರು. ಹೆಂಗೋ ಹೋಗಿ ಅತ್ಕೆಮ್ಮ ಕರ್ಕೊಬಂದ್ರಲ್ಲ ಬಿಡು ಮಾವಯ್ಯ. ಅತ್ಕೆಮ್ಮ, ನಿಜವಾಗ್ಲೂ ನಿನ್ನ ಪ್ರೀತಿ ಮತ್ತೆ ಮಾವಿನ ಆಶೀರ್ವಾದನೆ ಅಣ್ತಮ್ಮನ್ನ ವಾಪಸ್ ಕರ್ಕೊಬಂದಿದ್ದು. ಅಣ್ತಮ್ಮ, ಇವಾಗ ನಮ್ಮೆಲ್ರಿಗೂ ಜೀವ ಬಂತು ಅಂತಾನೆ ಕೊಟ್ಲೆ. ಮಗ ಭದ್ರ, ನಿಂಗೇನು ಆಗಿಲ್ಲ ತಾನೆ ಅಂತ ಮೋಹನ ಕೇಳ್ತಾಳೆ. ಇಲ್ಲ ಕಣವ್ವ ಅಂತಾನೆ ಭದ್ರ. ನೀನ್ ನೋಡ್ತಾ ಇದ್ರೆ ಸಣ್ಣ ಪುಟ್ಟ ಗಾಯ ಆಗಿರಂಗವೆ ಅಂತ ಮೋಹನ ಕೇಳ್ತಾಳೆ. ಅದು ಸಣ್ಣ ಪುಟ್ಟ ಗಾಯಗಳಾಗವೆ, ಆಟೆ ಕಣ್ಬಿಡವ್ವ ಅಂತ ಭದ್ರ ಹೇಳ್ತಾನೆ. ಗೋವಿಂದ ಅಂತ ಶಿವರಾಮೇಗೌಡರು ಸನ್ನೆ ಮಾಡ್ತಾರೆ. ಗೋವಿಂದೇಗೌಡರು, ನಿನ್ಗೇನು ಆಗಿಲ್ಲ ಅಲ್ವೇನವ್ವ ಅಂತ ಕೇಳ್ತಾರೆ ವಿದ್ಯಾನ. ಇಲ್ಲ ಮಾವಯ್ಯ, ನನ್ಗೇನು ಆಗಿಲ್ಲ ಅಂತಾಳೆ ವಿದ್ಯಾ. ಹೆಂಗೋ ಅದ್ಯಾವ್ರ ದಯೆಯಿಂದ ಕ್ಷೇಮವಾಗಿ ವಾಪಸ್ ಬಂದ್ರಲ್ಲ, ಅಷ್ಟ್ ಸಾಕು ಅಂತಾಳೆ ಮೋಹನ. ಅಲ್ಲ ವಿದ್ಯಾ, ನಿನ್ನಂತ ಕೆಲಸ ಮಾಡಾರೆ ಅಂತ ಕೇಳ್ತಾಳೆ ಮೋಹನ. ಸರಿ ಮೋಹನ, ಬಿಡು ಇವಾಗ. ಆಫೀಸರ್, ನಿಮ್ಗೆ ಹೇಗ್ ಧನ್ಯವಾದ ಹೇಳ್ಬೇಕೋ ನಂಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ನೀವು ಕಾಪಾಡಿದ್ದು ನನ್ನ ಮಗನ್ ಮಾತ್ರ ಅಲ್ಲ, ನನ್ನ ಜೀವನವೇ ಅಂತ ಹೇಳ್ತಾರೆ ಶಿವರಾಮೇಗೌಡರು. ನಿಮ್ಮ ಈ ಸಹಾಯನ ನನ್ನ ಜನ್ಮ ಇರೋ ಗಂಟ ಮರೆಯಕ್ಕಿಲ್ಲ ಅಂತಾರೆ ಶಿವರಾಮೇಗೌಡರು. ಸರ್, ಇದು ನಮ್ಮ ಕರ್ತವ್ಯ ಸರ್. ಇದೇ ಜಾಗದಲ್ಲಿ ಯಾರೇ ಇದ್ರೂ ನಮ್ಮ ಟೀಮ್ ಕೆಲಸ ಮಾಡ್ತಾ ಇತ್ತು ಸರ್ ಅಂತ ಪೊಲೀಸ್ ಹೇಳ್ತಾರೆ. ನೋಡಿ, ಈ ಆನೆ ತುಳಿತಕ್ಕೆ ಸಾಕಷ್ಟು ಜನ ಪ್ರಾಣ ಕಳ್ಕೊಂಡವ್ರೆ ಅಂತ ಗೊತ್ತಿದ್ರು ನೀವು ಯಾಕೆ ಸುಮ್ಮನೆ ಇದ್ದೀರಿ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಮೊದಲು ಆ ಆನೆನ ಸೆರೆ ಹಿಡಿದು ಯಾವುದಾದ್ರೂ ಶಿಬಿರಕ್ಕೆ ಸ್ಥಳಾಂತರ ಮಾಡಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಖಂಡಿತವಾಗ್ಲೂ ಸರ್, ಆದಷ್ಟು ಬೇಗ ಕೆಲಸ ಮಾಡ್ತೀವಿ ಅಂತಾರೆ. ಈ ಆನೆ ಹಿಡಿಯಕ್ಕೆ ನಮ್ಮ ಭೀಮನೇ ಬರ್ತಾನೆ ಸರ್ ಅಂತಾರೆ ಪೊಲೀಸು. ಮೊದಲು ಆ ಕೆಲಸ ಮಾಡಿ ಅಂತಾರೆ ಶಿವರಾಮೇಗೌಡರು. ಜನಗಳ ಭೀತಿಗೆ ಮುಕ್ತಿ ಆಡಿ. ಸರಿ ಸರ್, ನಾವಿನ್ನು ಹೊಡ್ತೀವಿ ಸರ್ ಅಂತ ಅಲ್ಲಿಂದ ಪೊಲೀಸು ಫಾರೆಸ್ಟ್ ಆಫೀಸರು ಹೊರಡ್ತಾರೆ. ಅವ್ವ ತಾಯಿ, ಇವತ್ತು ಮಂತ್ರಿಗಳ ಮಗ ಸೊಸೆಗೆ ಬಂದಿದ್ದ ಗಂಡಾಂತರನ ಪಾರ್ ಮಾಡಿಬಿಟ್ಟೆ. ನೀನು ನಮ್ದವ್ರನ್ನ ಕೈ ಬಿಡೋಕ್ಕಿಲ್ಲ ಅಂತ ಸಾಬೀತು ಮಾಡಿಬಿಟ್ಟೆ. ಮಗ, ಇವತ್ತು ನೀವು ಸಾವನ್ನೇ ಗೆದ್ದು ಬಂದಿದ್ರ ಅಂದ್ರೆ ಅದಕ್ಕೆ ಕಾರಣ ಆ ತಾಯಿನೇ. ಬನ್ನಿ, ಆ ತಾಯಿ ಆಶೀರ್ವಾದ ತಗೊಳ್ಳೋಣ ಅಂತ ಹೋಗ್ತಾರೆ ದೇವಸ್ಥಾನದ ಹತ್ರಗೆ. ಅವ್ವ ಚಿಕ್ಕುದೇವಿ, ಇವತ್ತು ಹೆಂಗೆ ಇವ್ರ ಮ್ಯಾಕ್ ಕಾವಲಿದ್ದು ಕಾಪಾಡಿದ್ಯೋ ಹಂಗೆ ಕೊನೆಗಂಟ ಇವ್ರ ಮ್ಯಾಕೆ ನಿನ್ನ ಅನುಗ್ರಹ ಇರಲಿ ತಾಯಿ ಅಂತ ಅಜ್ಜಿ ಹೇಳ್ತಾರೆ. ಅವ್ವ, ನಾನು ಯಾವ ಆಸೆ ಕನಸು ಹೊತ್ಕೊಂಡು ಹೋಗಿದ್ನೋ ಆ ಕನಸು ನೆರವೇರಿತು. ನಾನು ಕಾಡಿಂದ ಚಂದ್ರಕಿರಣ ಹೂವನ್ನ ಕಿತ್ಕೊಬಂದೀವ್ನಿ ಅಂತ ಭದ್ರ ಹೇಳ್ತಾನೆ. ದಿಟ ಹೇಳ್ತಾ ಇದೀಯ ಮಗ, ನೀನು ದಿಟ್ಟವಾಗ್ಲೂ ಆ ಹೂವನ್ನ ಕಿತ್ಕೊಬಂದಿದೀಯಾ ಅಂತ ಕೇಳ್ತಾರೆ ಅಜ್ಜಮ್ಮ. ಹ್ಞೂ ಅವ್ವ, ತಂದೀವ್ನಿ ಅಂತ ಹೂವು ತೋರಿಸ್ತಾರೆ ಭದ್ರ. ಹೂವು ನೋಡಿ ಅಜ್ಜಿ, ಇದನ್ನೇ ಕಣಪ್ಪ, ಇದನ್ನ ನೀನು ಹಗಲತ್ಲಲ್ಲಿ ನೋಡಿಲ್ಲ ತಾನೇ ಅಂತಾರೆ. ಇಲ್ಲ ಅವ್ವ, ರಾತ್ರಿ ಹೊತ್ತಲ್ಲೇ ಚಂದ್ರನ ಬೆಳಕಲ್ಲಿ ನೋಡಿ ಕಿತ್ಕೊಂಡೆ ಅಂತಾನೆ ಭದ್ರ. ಅಂದ್ರೆ ಈ ದೇವಿ ಅನುಗ್ರಹ ನಿನ್ಗಾಗದೆ, ನಿನ್ನ ಆಸೆ ಕನಸು ಈಡೇರ್ತದೆ. ನಿನ್ಗೆ ಹೆಣ್ಮಗ ಹುಟ್ಟೋದ್ರಲ್ಲಿ ಯಾವ ಸಂಶಯನೂ ಬೇಡ. ಅವನ್ನ ದೇವ್ರ ಮುಂದೆ ಇಟ್ಟು ಅವತ್ತು ನಮ್ಮ ಹುಡುಗ ಪೂಜೆ ಮಾಡಿದ್ನಲ್ಲ ಹಂಗೆ ಪೂಜೆ ಮಾಡಪ್ಪ ಅಂತ ಅಜ್ಜಮ್ಮ ಹೇಳ್ತಾಳೆ. ಸರಿಯವ್ವ ಅಂತ ಹೇಳಿ ದೇವ್ರ ಮುಂದೆ ಇಟ್ಟು ಕೈ ಮುಗಿತಾನೆ ಭದ್ರ. ತಾಯಿ ಚಿಕ್ಕುದೇವಿ, ನನ್ನ ಆಸೆ ಏನು ಅಂತ ಅದು ನಿನಗೆ ಗೊತ್ತು, ಅದನ್ನ ನೆರವೇರಿಸ್ಬಿಡಮ್ಮ ಸಾಕು ಅಂತಾನೆ ಭದ್ರ ಕೈ ಮುಗ್ದು. ತಾಯಿ, ಅವನು ಹೆಣ್ಮಗಿಗೋಸ್ಕರ ತನ್ನ ಪ್ರಾಣನ ಲೆಕ್ಕಿಸದೆ ಹೋಗಿ ಹೂವು ತಂದವನೆ. ದಯಮಾಡಿ ಅವನ ಆಸೆನ ನಿರಾಸೆ ಮಾಡಬೇಡ ಕಣವ್ವ ಅಂತ ಶಿವರಾಮೇಗೌಡರು ಮನಸ್ಸಲ್ಲಿ ಬೇಡ್ಕೊಂತಿರ್ತಾರೆ. ತಾಯಿ, ಈ ಹೊಟ್ಟೆಯಲ್ಲಿ ಮಗುನೇ ಇಲ್ವಲ್ಲ, ಈಗೇನಂತ ಉತ್ತರ ಕೊಟ್ಟು ಈ ನಾಟಕಕ್ಕೆ ತೆರೆ ಎಳಬೇಕು ಅಂತ ಮಾಡಿದ್ಯಾ ಹೆಂಗೆ ಅಂತ ವಿದ್ಯಾ ಮನಸ್ಸಿನಲ್ಲಿ ಅನ್ಕೊಂತಾಳೆ. ಸಮಸ್ಯೆನ ಪರಿಹಾರ ಮಾಡಿದ್ಯಾ ಇಲ್ಲ ಹೊಸ ಸಮಸ್ಯೆನ ಹುಟ್ಟಾಕೊಂಡಿದ್ಯಾ ತಾಯಿ ಅಂತ ಮೋಹನ ಕೇಳ್ಕೊಂತಾಳೆ ಮನಸ್ಸಿನಲ್ಲಿ. ತಮ್ಮ ಭಕ್ತಿಯಿಂದ ಕೈ ಮುಗ್ದು ಮುಂದಕ್ಕೆ ಏನೇನು ಮಾಡಬೇಕೋ ಮಾಡು, ಖಂಡಿತವಾಗ್ಲೂ ನಿನ್ನ ಒಳ್ಳೆ ಮನಸ್ಸಿಗೆ ಎಲ್ಲಾನು ಒಳ್ಳೇದಾಗುತ್ತೆ ಅಂತ ಕೋಟ್ಲೆ ಹೇಳ್ತಾನೆ. ಮಣ್ಣಲ್ಲಿ ದೀಪ ಹಚ್ಚುತ್ತಾನೆ ಭದ್ರ. ದೀಪ ಉರಿಯೋದೇ ಇಲ್ಲ. ಮತ್ತೆ ಕೈ ಮುಗ್ದು ಬೇಡ್ಕೊಂಡು ದೀಪ ಹಚ್ಚುತ್ತಾನೆ. ಮತ್ತೆ ಹಿಂದಕ್ಕೆ ಹೋಗಿ ನಿಂತ್ಕೊಂಡು ಕೈ ಮುಗ್ದು, ಯಾಕೆ ತಾಯಿ, ಮತ್ತೆ ನಮ್ಮವ್ವ ಹುಟ್ಟು ಬರಕಿಲ್ಲ ಅಂತ ಹೇಳ್ತಾ ಇದೀಯಾ? ಹಂಗೇನಾದ್ರೂ ಮಾಡ್ಬಿಟ್ಟಿಯಾ? ನಾನು ಬೆಟ್ಟದಷ್ಟು ಆಸೆ ಮಾಡ್ಕೊಂಡಿವ್ನಿ, ನನ್ನ ಆಸೆನ ನಿರಾಸೆ ಮಾಡಬೇಡ ಅಂತ ಮನಸ್ಸಿನಲ್ಲಿ ಅನ್ಕೊಂತಿರ್ತಾನೆ ಭದ್ರ. ಅತ್ತೆ, ಇನ್ನು ನಾವು ಈ ವಿಷಯದಲ್ಲಿ ಮೌನವಾಗಿರೋದು ಸರಿ ಅನಿಸ್ತಾ ಇಲ್ಲ. ಮುಚ್ಚಿಟ್ಟಿರೋ ಸತ್ಯನ ಹೇಳ್ಬಿಡೋಣ, ಇಲ್ಲ ಅಂದ್ರೆ ಅವರು ಮತ್ತಷ್ಟು ಕನಸು ಕಟ್ಕೊಬಿಡ್ತಾರೆ. ಈಗೇನಾದ್ರೂ ಈ ದೀಪ ಹಚ್ಕೊಂಡಿಲ್ಲ ಅಂದ್ರೆ ನೀನೇನು ತಪ್ಪು ಮಾಡಿದ್ಯಾ ಅಂತ ನಿಂತ್ಕೊಬಿಡ್ತಾರೆ ಅತ್ತೆ. ದಯವಿಟ್ಟು ಇದನ್ನ ಹೇಳ್ಬಿಡೋಣ, ಅದು ಇಲ್ಲಿಗೆ ಕೊನೆ ಆಗ್ಲಿ ಅತ್ತೆ. ಇದು ಇಲ್ಲಿಗೆ ಕೊನೆ ಆಗಂಗ್ ಮಾಡಿ ಅತ್ತೆ ಅಂತ ಹೇಳ್ತಾಳೆ ವಿದ್ಯಾ. ನನಗೂ ಈ ವಿಷಯದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ವಿದ್ಯಾ ಅಂತ ಮೋಹನ ಹೇಳ್ತಾಳೆ. ವಿದ್ಯಾ ಹೇಳ್ಬೇಕು ಅನ್ನೋಷ್ಟರಲ್ಲಿ
ದೀಪ ಹಚ್ಕೊಳ್ಳುತ್ತೆ. ದೀಪ ಹಚ್ಚಿದ್ ನೋಡಿ ಎಲ್ಲರಿಗೂ ಖುಷಿಯಾಗುತ್ತೆ. ತಾಯಿ ಏನವ್ವ ನಿನ್ ಲೀಲೆ, ಸುಳ್ಳೇಳಿರೋ ನನ್ನ ಅಪಾಯದಿಂದ ಪಾರ್ ಮಾಡ್ಬೇಕು ಅಂತ ಗಿಲ್ದೇ ಇರೋ ಮಗುನ ಆಸೆ ದೊಡ್ಡದ್ ಮಾಡ್ತಾ ಇದೀಯಾ? ನೀನಿಂತ ಒಂದು ನಿರ್ಧಾರ ಮಾಡಿದ್ಯಾ ಅಂದ್ಮೇಕೆ ನನ್ಗೇನ್ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಕಡೆ ಗಂಟ ನನ್ ಜೊತೆಲೇ ಇರೋ ತಾಯಿ ನನ್ಗೆ ಆಟೆ ಸಾಕು ಅಂತ ವಿದ್ಯಾ ಕೈ ಮುಗ್ದು ಮನಸ್ಸಿನಲ್ಲಿ ಬೇಡ್ಕೊಂತಿರ್ತಾಳೆ. ಯವ್ವ ಹೆಂಗೋ ಈ ತಾಯಿ ದಯೆಯಿಂದ ಎಲ್ಲಾನು ಒಳ್ಳೇದಾಯ್ತು ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ನಾವಿನ್ನ ಹೋಗ್ಬಿಟ್ಟು ಬರ್ತೀವಿ ಅಂತಾರೆ ಶಿವರಾಮೇಗೌಡ್ರು. ಒಳ್ಳೇದಾಗ್ಲಪ್ಪ, ಸಂತೋಷವಾಗಿ ಹೋಗ್ಬಿಟ್ಟು ಬನ್ನಿ ಅಂತಾಳೆ ಅಜ್ಜಿ. ನೀವೆಲ್ರೂ ತೋರಿರೋ ಈ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ನಿಮ್ ಕಾಡಲ್ಲಿ ಕಾಟ ಕೊಡ್ತಿರೋ ಆನೆನ ಬೇಗ ಹಿಡಿಸ್ತೀನಿ, ಆರಾಮಾಗಿರಿ ಅಂತಾರೆ ಶಿವರಾಮೇಗೌಡ್ರು. ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು ಗೌಡ್ರೆ. ಒಟ್ನಲ್ಲಿ ಅಧಿಕಾರ ಇರೋರು ನಮ್ಮೂರಿಗೆ ಬಂದ್ರೆ ಅಧಿಕಾರ ಕಳ್ಕೊಂತಾರೆ ಅನ್ನೋ ಶಾಪ ನೀವು ಬಂದು ಅದನ್ನ ಅಳ್ಸಾಕಿದ್ರಿ ಅಂತ ಊರಿನ ನಾಯಕರು ಹೇಳ್ತಾರೆ. ವಿದ್ಯಾವರು ಅಪ್ಪ ಅಮ್ಮ ಮತ್ತೆ ಅಜ್ಜಮ್ಮ ಅವರೆಲ್ಲ ಕಾಯ್ತಿರ್ತಾರೆ ವಿದ್ಯಾವ್ರು ಬರ್ತಾರೆ ಅಂತ. 2 ನಿಮಿಷ ಅಂತ ಹೇಳ್ದವ್ರು ಈಟೊತ್ತಾದ್ರೂ ಬರ್ತಿಲ್ವಲ್ಲ, ಅದೆಷ್ಟೊತ್ತು ಮಾಡೋರೋ ಏನೋ ಅಂತ ಅಜ್ಜಮ್ಮ ಅಂತಿರ್ತಾಳೆ. ಕಾರ್ ಬರುತ್ತೆ ಅಷ್ಟೊತ್ತಿಗೆ ನಮ್ಮ ಮಗ ಬಂದ್ಬಿಟ್ಟ, ನಮ್ಮ ಸೊಸೆ ಮಗ ಎಲ್ರೂ ಕ್ಷೇಮವಾಗಿ ಬಂದ್ಬಿಟ್ರು ಅಂತ ಅಜ್ಜಮ್ಮ ಕೂಗ್ತಿರ್ತಾಳೆ. ಭದ್ರಾ, ನಿನ್ಗೇನೋ ಆಗಿಲ್ವಲ್ಲ ಕಣ್ಮಗ, ನೀ ಕ್ಷೇಮವಾಗಿದ್ದೀಯಾ ತಾನೇ, ಏನೋ ಏಟಾಗಿಲ್ಲ ತಾನೇ ಅಂತ ಅಜ್ಜಮ್ಮ ಕಿರ್ಚುತ್ತಿರ್ತಾಳೆ. ನಮ್ಮೆಲ್ರೂ ಕೂಗು ಆ ದೇವ್ರು ಮುಟ್ತು ಕಣ್ಲ, ಈಗ ಮನ್ಸಿಗೆ ಸಮಾಧಾನ ಆಯ್ತು ಕಣ್ಲ ಅಂತ ಭದ್ರನ್ ತಬ್ಕೊಂಡು ಅಳ್ತಿರ್ತಾಳೆ ಅಜ್ಜಮ್ಮ. ಅಮ್ಮಮ್ಮ ನನ್ಗೇನು ಆಗಿಲ್ಲ, ಸುಮ್ಕೆ ಇರೋ ಅಂತ ಭದ್ರ ಹೇಳ್ತಾನೆ. ಏ ವಿದ್ಯಾ, ಕಾಡಲ್ಲಿ ನೀನು ಎದ್ರುಕೊಂಡ್ಲಿಲ್ಲ ತಾನೇ ಅಂತ ಕೇಳ್ತಾಳೆ ಅಜ್ಜಮ್ಮ. ಇಲ್ಲ ಅಮ್ಮಮ್ಮ ಅಂತಾಳೆ ವಿದ್ಯಾ. ಚಂಪಾ, ಅದೇನೆ ಹಂಗ್ ಮುಖ ನೋಡ್ಕೊಂಡು ನಿಂತಿದ್ಯಾ, ಹೋಗಿ ತತ ಅಂತಾಳೆ ಅಜ್ಜಮ್ಮ. ಚಂಪಾ ಅಗೂದು ಕುಂಬಳಕಾಯಿ ಮೇಲೆ ಕರ್ಪೂರ ಹಚ್ಕೊಂಡು ಎತ್ಕೊಬಂದು ಕೊಡ್ತಾಳೆ ಅಜ್ಜಮ್ಮನ್ಗೆ. ಏ ವಿದ್ಯಾ, ನೀನು ಇಲ್ಲಿ ಬಂದು ನಿಂತ್ಕೋ ಅಂತ ಹೇಳಿ ದಿಷ್ಟಿ ತೆಗಿತಾಳೆ ಅಜ್ಜಮ್ಮ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರಿನ್ನೂ ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.